ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಸ್ಪೆಷಲ್ ಆಗಿ ಅಡಿಗೆಯನ್ನ ಮಾಡಬೇಕು. ಬ್ರೇಕ್ಫಾಸ್ಟ್ ಎಲ್ಲ ಮುಗಿತು, ಕಾಶ್ಮೀರು ಕೂಡ ಸ್ನಾನ ಆಯ್ತು, ಕುಕ್ಕಿದು ಸ್ನಾನ ಮಾಡಿಸ್ಬೇಕು. ಸೊ ಕುಕ್ಕಿದೊಂದು ಸ್ನಾನ ಪೆಂಡಿಂಗ್ ಇದೆ. ಹಾಗೇನೆ ಫಿಶ್ ಕರಿ ಮಾಡಬೇಕು, ಮತ್ತೆ ಫಿಶ್ ಫ್ರೈ ಮಾಡಬೇಕು, ಮತ್ತೆ ಕಾಶ್ಮೀರಿಗೆ ಸ್ವಲ್ಪ ದಾಲನ್ನ ಮಾಡಬೇಕು. ಸೊ ಇದಿಷ್ಟನ್ನ ಮಾಡ್ಬೇಕು. ವೈಟ್ ರೈಸ್ ರೆಡಿ ಆಗಿದೆ. ನೆಕ್ಸ್ಟ್ ಇಲ್ಲಿ ಕಾಶ್ಮೀರಿಗೆ ಇದನ್ನ ಮಾಡ್ತಾ ಇದ್ದೀನಿ, ದಾಲನ್ನ ರೆಡಿ ಮಾಡ್ತಾ ಇದ್ದೀನಿ. ಕುಕ್ಕರಲ್ಲಿ ಸೀಟಿ ಹೊಡಿಸಿ ಮಾಡ್ತಿಲ್ಲ, ಹಂಗೇನೆ ಇವತ್ತು ಚೆನ್ನಾಗಿ ಬೇಯಿಸ್ಬಿಟ್ಟು ಮಾಡ್ತಾ ಇದ್ದೀನಿ. ಕುಕ್ಕರಲ್ಲಿ ಮಾಡಿದ್ರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ ಮಕ್ಕಳಿಗೆ ಜಾಸ್ತಿ, ಹಾಗಾಗಿ ನಾನು ಸ್ವಲ್ಪ ಚೆನ್ನಾಗಿ ಬಾಯ್ಲ್ಡ್ ಮಾಡಿಬಿಟ್ಟು ಇವಾಗ ದಾಲನ್ನ ಮಾಡ್ತಾ ಇದ್ದೀನಿ. ಫಿಶ್ ಎಲ್ಲ ಕಟ್ ಮಾಡ್ಕೊಂಡು ತಂದಿದ್ದಾರೆ ಆಲ್ರೆಡಿ. ಇದು ಬಂಗಡಿ ಫಿಶ್ ಮತ್ತೆ ಸಾಮದಾಳಿ ಮೀನ್ ಅಂತಾರಲ್ವಾ, ಸೊ ಅದು ಇದೆ. ಇದು ಫ್ರೈ ಮಾಡಬೇಕು. ನೆಕ್ಸ್ಟ್ ಬಂಗಡಿ ಮೀನನ್ನ ಇದು ಮಾಡಬೇಕು, ಕರಿ ಮಾಡಬೇಕು. ಫಿಶ್ ಕರಿ ಮಾಡಕ್ಕೆ ಮಸಾಲೆನ ಬಿಟ್ಕೊತಾ ಇದ್ದೀನಿ. ಇದು ಆಲ್ರೆಡಿ ಆಗಿದೆ, ಇನ್ನೊಂದು ಸ್ವಲ್ಪ ಆಗಬೇಕು. ಚೆನ್ನಾಗಿ ಫೈನ್ ಆಗಿ ಪೇಸ್ಟ್ ಆದ್ರೆ ಚೆನ್ನಾಗಿರುತ್ತಲ್ವಾ ಮೀನ್ ಸಾರಿಗೆ, ಹಾಗಾಗಿ ಇನ್ನು ಸ್ವಲ್ಪ ಫೈನ್ ಆಗಿ ಪೇಸ್ಟ್ ಮಾಡ್ತಿದ್ದೀನಿ. ಹಾಗೆಯೇ ಬೆಳಿಗ್ಗೆ ಇದೊಂದು ವಿಡಿಯೋನ ಮಾಡ್ಕೊಂಡಿದ್ದೆ ಚಿಕ್ಕದಾಗಿ, ಯಾಕಂದರೆ ಚಿಕ್ಕ ಮಕ್ಕಳಿರೋ ಮನೆಯಲ್ಲಿ ಮಕ್ಕಳ ಎದ್ದೇಳಕ್ಕಿಂತ ಮುಂಚೆ ನಾವು ಮನೆ ಕ್ಲೀನ್ ಮಾಡಿದಾಗ ಈ ರೀತಿಯಾಗಿ ತುಂಬ ಆರ್ಗನೈಸ್ಡ್ ಆಗಿ ಇರುತ್ತೆ. ಬಟ್ ಅವ್ರು ಎದ್ಮೇಲೆ ಎಲ್ಲ ವಸ್ತುಗಳು ಒಂದೊಂದು ಕಡೆ ಇರುತ್ತಲ್ವ, ಹಾಗಾಗಿ ನಾನು ಜಸ್ಟ್ ಒಂದು ಚಿಕ್ಕದಾದ ವಿಡಿಯೋನ ಮಾಡಿಕೊಂಡೆ ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು. ಈ ರೀತಿಯಾಗಿ ಆರ್ಗನೈಸ್ಡ್ ಆಗಿ ಇದೆ ಇವಾಗ. ಇದು ನೋಡಿ ಚೆನ್ನಾಗಿ ಪೇಸ್ಟ್ ಆಗಿದೆ, ಫೈನ್ ಆಗಿ ಪೇಸ್ಟ್ ಮಾಡಿದ್ದೀನಿ ನಾನು. ಪಾಲಕ್ ಸೊಪ್ಪಿನ ದಾಲ್ನ ಮಾಡ್ತಾ ಇರೋದು. ದಾಲನ್ನ ಚೆನ್ನಾಗಿ ಬೇಯಬೇಕು. ಮಕ್ಕಳಿಗೆ ಮೇಥಿ, ಮೆಂತ್ಯ ಸೊಪ್ಪು, ಬೆಂಡೆಕಾಯಿ ಮತ್ತೆ ಪಾಲಕಲ್ಲ ತುಂಬ ಒಳ್ಳೇದಂತಾರೆ, ಹಾಗಾಗಿ ನಾನು ಕಾಶ್ಮೀರಿಗೆ ಜಾಸ್ತಿ ಪಾಲಕ್ ಸೊಪ್ಪಿನ ದಾಲ್ ಮಾಡ್ತಿರ್ತೀನಿ. ಮೀನು ಸಾರಿಗೆ ಮಸಾಲೆ ಈ ರೀತಿಯಾಗಿ ಮಾಡಿದ್ದೀನಿ. ಮೀನು ಸಾರಿಗೆ ತುಂಬ ತೆಳ್ಳಗೆ ಮಾಡಿದ್ರು ಚೆನ್ನಾಗಿರಲ್ಲ, ಮತ್ತೆ ತುಂಬ ದಪ್ಪವಾಗಿ ಮಾಡಿದ್ರು ಚೆನ್ನಾಗಿರಲ್ಲ, ಮೀಡಿಯಮ್ ಆಗಿದ್ರೆ ಚೆನ್ನಾಗಿರುತ್ತಲ್ವ. ಸೊ ಇದು ಕರೆಕ್ಟಾದ ಕನ್ಸಿಸ್ಟೆನ್ಸಿ. ನಾನು ಇಷ್ಟೇ ಇದಾಗಿ ಮಾಡೋದು ಯಾವಾಗಲೂ. ಚೆನ್ನಾಗಿ ಕುದಿಲಿ ಇವಾಗ. ಬಾಂಗಡಿ ತುಂಬ ಸ್ಮೂತ್ ಅಲ್ವಾ, ಹಾಗಾಗಿ ಬೇಗ ಬೆಂದ್ಬಿಡತ್ತೆ. ಕುದಿಲಿದೆ ಇವಾಗ. ನೆಕ್ಸ್ಟು ಇದು ಫಿಶ್ ಫ್ರೈಗೆ ಕಲಿಸ್ಕೊತಾ ಇದ್ದೀನಿ. ಖಾರ ಪುಡಿ, ಅರ್ಧ ನಿಂಬೆಹಣ್ಣು, ಅರಿಶಿನ ಪುಡಿ, ನೆಕ್ಸ್ಟು ಸ್ವಲ್ಪ ಉಪ್ಪು. ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ, ಅಂದ್ರೆ ಖಾರ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಹಾಗೇನೆ ಲೆಮನ್ ಹಾಕಿ ಬೇರೆ ತರನು ಮಾಡ್ಕೋಬಹುದು. ಫಿಶ್ ಫ್ರೈ ಮಸಾಲ ಇದ್ರೆ ಅದು ಹಾಕಿ ಮಾಡ್ಕೋಬಹುದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ ಮಾಡ್ಕೋಬಹುದು, ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ನಾನು ಬೇಸಿಕ್ ಆಗಿ ಮಾಡ್ತಲ್ವ ಆ ತರ ಮಾಡ್ತಾ ಇದ್ದೀನಿ. ಚೆನ್ನಾಗ್ಲಿ. ನಾವು ಆಫ್ ಮಾಡಿಟ್ರೆ ಒಂದು 10 ನಿಮಿಷ ಅಲ್ಲೇ ಚೆನ್ನಾಗಿ ಬೆಂದ್ಬಿಡತ್ತೆ. ಇದು ಆಗಿದೆ ಇವಾಗ. ಸಾಂಬಾರ್ ರೆಡಿ. ಈ ವೇಳೆಯಲ್ಲಿ ಟೈಮ್ ಬಂದುಬಿಟ್ಟು 11 ಗಂಟೆ ಆಗಿತ್ತು. ಆಲ್ಮೋಸ್ಟ್ ಆಗಿ ನನ್ನ ಎಲ್ಲ ಅಡುಗೆಗಳು ರೆಡಿಯಾಗಿದೆ 11 ಗಂಟೆಗೆ. ಇನ್ನೇನು ಫಿಶ್ ಫ್ರೈ ಒಂದು ಮಾಡಬೇಕು, ಹಾಗಾಗಿ ಕಾಶ್ಮೀರಿಗೆ ಇವಾಗ ಸ್ವಲ್ಪ ಫ್ರೂಟ್ಸನ್ನು ತಿನ್ನಿಸ್ತಾ ಇದ್ದೀನಿ. ಇದು ಕಾಶ್ಮೀರಿಗೆ ಮಾಡಿದಂತಹ ಪಾಲಕ್ ಸೊಪ್ಪಿನ ದಾಲು. ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ, ನೀವು ಇಲ್ಲಿ ನೋಡ್ತಿರ್ಬೋದು. ಎಲ್ಲ ಅಡುಗೆ ರೆಡಿ ಆಗಿದೆ, ಇವಾಗ ಫ್ರೈ ಮಾಡೋದು ಬಾಕಿ ಇದೆ. ಇದು ಬಾಯ್ಲ್ಡ್ ರೈಸು. ಎಲ್ಲ ಅಡುಗೆ ಕೆಲಸನೂ ಮುಗೀತು. ಫಿಶ್ ಫ್ರೈ ಕೂಡ ಮಾಡಿ ಇಟ್ಬಿಟ್ಟಿದ್ದೀನಿ ಹಾಟ್ ಬಾಕ್ಸಲ್ಲಿ. ಇನ್ನೇನು ಊಟವನ್ನು ಮಾಡಬೇಕು 1 ಗಂಟೆ ಆದಾಗ. ಬಟ್ ಇವಾಗ ಟೈಮ್ ಆಗಿಲ್ಲ, 12 ಗಂಟೆ 15 ನಿಮಿಷ ಆಗಿದೆ. ಹಾಗಾಗಿ ಸ್ವಲ್ಪ ನಾನು ವಿಡಿಯೋಸ್ಗಳನ್ನು ಎಡಿಟಿಂಗ್ ಮಾಡ್ತಾ ಇದ್ದೀನಿ. ಕಾಶ್ಮೀರ್ ಮಲ್ಕೊಂಡಾಗ ವಾಯ್ಸ್ ಓವರನ್ನು ಕೊಡ್ತೀನಿ, ಬಟ್ ಅವಳು ಎಚ್ಚರ ಇದ್ದಾಗ ಸ್ವಲ್ಪ ಮಾಡೋಕ್ಕೆ ಬಿಟ್ಟರೆ ಈ ರೀತಿಯಾಗಿ ನಾನು ಎಡಿಟಿಂಗನ್ನು ಮಾಡ್ಕೋತೀನಿ. ಸುಮಾರೆಲ್ಲ ಹಳೆ ಬಟ್ಟೆಗಳಿದೆ, ಹಾಗಾಗಿ ಅದನ್ನ ತೆಗೆದಿಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಟೈಮ್ ಫ್ರೀ ಇದೆ, ಅಡಿಗೆ ಎಲ್ಲ ಮುಗಿತಲ್ವಾ, ಹಾಗಾಗಿ ತೆಗಿತಾ ಇದ್ದೀನಿ. ತುಂಬಾ ಹಳೆ ಬಟ್ಟೆಗಳಂದ್ರೆ ಹಾಕೊಳ್ಳೋಕೆ ಏನೋ ಒಂಥರ ಅನ್ಸುತ್ತಲ್ವಾ. ಸೊ 2 ವರ್ಷ ಹಿಂದಿಂದು, 3 ವರ್ಷ ಹಿಂದಿಂದೆಲ್ಲ ಇದೆ. ಸೊ ಅದನ್ನ ತೆಗಿತಾ ಇದ್ದೀನಿ. ಕಾಶ್ಮೀರ್ ಎಡಿಟಿಂಗ್ ಮಾಡಕ್ಕೆ ಬಿಟ್ಟಿಲ್ಲ, ಹಾಗಾಗಿ ಈ ಕೆಲಸವನ್ನು ಮಾಡ್ತಾ ಇದ್ದೀನಿ. ಮಕ್ಕಳಿದ್ದಾಗಂತೂ ಹಾಗೆ ಅಲ್ವಾ. ಸೊ ಒಂದು ಕೆಲಸ ಮಾಡಬೇಕಂದ್ರೆ ಅದನ್ನು ಮಾಡೋಕ್ಕೆ ಬಿಡಲ್ಲ, ಇನ್ನೊಂದು ಯಾವುದೋ ಕೆಲಸ ಮಾಡಬೇಕಾಗತ್ತೆ. ಸೊ ಕಾಶ್ಮೀರ್ದು ಕೂಡ ಬಟ್ಟೆಗಳೆಲ್ಲ ಸ್ವಲ್ಪ ಚಿಕ್ಕದಾಗ್ತಿದೆ. ಅಂದರೆ ಮಕ್ಕಳು 15 ದಿನಕ್ಕೆ 1 ಮಂತ್ ಅಂದರೆ ಬೇಗ ದೊಡ್ಡವರಾಗಿಬಿಡ್ತಾರೆ, ಹಾಗಾಗಿ ಅವಳದು ಕೂಡ ಸ್ವಲ್ಪ ಡ್ರೆಸ್ಗಳನ್ನೆಲ್ಲ ತೆಗೆದಿಡ್ತಾ ಇದ್ದೀನಿ. ಹಾಗೆಯೇ ಈ ಥರ ಟವಲ್ಗಳೆಲ್ಲ ಸ್ವಲ್ಪ ಹಳೆಯದಾಗಿದೆ. ಇದೆಲ್ಲ ಕಾಶ್ಮೀರಿಗೆ ಮುಂಚೆ ಯೂಸ್ ಮಾಡ್ತಿದ್ದ ಟವಲ್ಗಳೆಲ್ಲ ಇದೆ. ಸೊ ಇದನ್ನೆಲ್ಲ ತೆಗೆದಿಡ್ತಾ ಇದ್ದೀನಿ.
ಇನ್ನೊಂದೇನೆಂದರೆ ಇವಾಗಿನ ಜನ್ರೇಷನ್ ಅವರ ಮಕ್ಕಳ ಬಟ್ಟೆಗಳು ನಾವು ಮನೆಯಲ್ಲಿ 2-3 ಜನ ಇದ್ರೂ ಬಟ್ಟೆಗಳನ್ನು ಸೇರಿಸಿದರೆ ಅಷ್ಟು ಬಟ್ಟೆ ಆಗಲ್ಲ. ಬಟ್ ಮಕ್ಕಳ ಬಟ್ಟೆಗಳು ಅವರೊಬ್ಬರೇ ಬಟ್ಟೆಗಳು 1 ವರ್ಷ 2 ವರ್ಷಕ್ಕೆ ಎಷ್ಟು ಬಟ್ಟೆಗಳಾಗಿಬಿಡುತ್ತಲ್ವ. ಸೊ ಯಾವ್ಯಾವ ಥರ ಇಟ್ಕೋಬೇಕಂತಲೇ ಕೆಲವೊಂದು ಸಲ ಕನ್ಫ್ಯೂಸ್ ಆಗುತ್ತೆ. ನಾನಂತೂ ಈ ಥರ ಬುಟ್ಟೀಲಿ ಮತ್ತು ಬೇರೆ ಬೇರೆ ಟ್ರೇಗಳಲ್ಲಿ ಹಾಗೆಯೇ ಕಬರ್ಡಲ್ಲಿ ಎಲ್ಲೆಲ್ಲಿ ಜಾಗ ಇರುತ್ತೆ ಅಲ್ಲೆಲ್ಲ ಕರೆಕ್ಟಾಗಿ ಇಟ್ಟಿರ್ತೀನಿ. ನೆಕ್ಸ್ಟ್ ಇವಾಗ ಊಟವನ್ನು ಮಾಡಬೇಕು. ಹಾಗೆಯೇ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.